ಕಾಡಿನಲ್ಲಿ ಸೌದೆಗೋಸ್ಕರ ಅಲ್ದಾಡಿ ಒಂದು ಮರದತ್ರ ಕೂತಿದ್ದ ತಿಮ್ಮಣ್ಣ. ಎಷ್ಟೊತ್ತು ನಾನು ಸೌದೆಗೋಸ್ಕರ ಅಲ್ದಾಡಿ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಈ ಮರದತ್ರನೇ ನಿದ್ರೆ ಮಾಡ್ತೀನಿ, ನನಗೆ ಆರಾಮವಾಗಿರುತ್ತೆ ಹಾಗೆ ಅಂತ ತಿಮ್ಮಣ್ಣ ನಿದ್ರೆ ಮಾಡಿದ. ಸ್ವಲ್ಪ ಸಮಯದಲ್ಲೇ ಆ ಮರದಿಂದ ಒಂದು ಇರುವೆ ಬಂದು ತಿಮ್ಮಣ್ಣನನ್ನು ಕಚ್ತಾ ಇತ್ತು. ಅಯ್ಯಯ್ಯೋ, ಏನಿದು ಹೀಗೆ ಕೆರಿತಾ ಇದೆ? ಈ ಮರದಲ್ಲಿ ಏನಾದ್ರೂ ಹುಳಗಳು ಇದೆಯಾ? ಹಾಗೆ ಅಂತ ತಿಮ್ಮಣ್ಣ ಒಂದೇ ಸಲ ಎದ್ದು ಆ ಮರವನ್ನು ನೇರವಾಗಿ ನೋಡ್ತಾ ಇದ್ದ. ಆಗ ಇರುವೆಗಳೆಲ್ಲ ಲೈನ್ ಆಗಿ ಕೆಳಗೆ ಇಳಿದು ಬರ್ತಾ ಇತ್ತು. ಗೊತ್ತಾಯ್ತು, ಈ ಹಾಳಾದ ಇರುವೆಗಳೇ ನನ್ನ ನಿದ್ರೆಯನ್ನು ಹಾಳು ಮಾಡಿದ್ದು. ಇವುಗಳನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ಹಾಗೆಂತ ಇರುವೆಗಳನ್ನ ಬೈತಾ ಇದ್ದ. ಆವಾಗ ಅವನಿಗೆ ಒಂದು ಆಲೋಚನೆ ಬಂತು. ನನಗೆ ತುಂಬಾ ದಿನದಿಂದ ಒಂದು ಸಂದೇಹ. ಹೌದು, ಈ ಇರುವೆ ಹೇಗೆ ಈ ಮರವನ್ನು ಹತ್ತುತ್ತೆ? ಇರುವೆಕ್ಕಿಂತ ನಾನು ಉದ್ದವಾಗಿದ್ದೀನಿ. ಅವುಗಳು ಮರವನ್ನು ಹತ್ತುವಾಗ ನನ್ನಿಂದ ಮರ ಹತ್ತಲು ಸಾಧ್ಯವಿಲ್ವಾ? ಮನುಷ್ಯರು ಹೇಗೆ ಮರವನ್ನು ಹತ್ತಲು ಸಾಧ್ಯವಿಲ್ಲ, ಆದರೆ ಇರುವೆಗಳು ಹಲ್ಲಿಗಳು ಮರವನ್ನು ಹೇಗೆ ಹತ್ತುತ್ತೆ? ಇಂತಹ ಆಲೋಚನೆ ನನ್ನನ್ನು ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ಈ ಸಂದೇಹವನ್ನು ನನ್ನ ಗೆಳೆಯ ವಿವೇಕನ್ ಜೊತೆ ಕೇಳಬೇಕು. ಹಾಗೆಂತ ಕಾಡಿನಿಂದ ಅವನ ಊರಿಗೆ ಹೊರಟ. ಹೀಗೆ ಸ್ವಲ್ಪ ಸಮಯದಲ್ಲೇ ತಿಮ್ಮಣ್ಣ ಅವನ ಗೆಳೆಯನಾದ ವಿವೇಕನ ಬಳಿ ಹೋದ. ಲೇ ವಿವೇಕ, ಬಾರೋ ಹೊರಗಡೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇರೋ ಬರ್ತಾ ಇದ್ದೀನಿ. ಹಾಗೆಂತ ಸ್ವಲ್ಪ ಸಮಯದಲ್ಲೇ ಹೊರಗೆ ಬಂದ. ಲೇ, ನನಗೆ ಒಂದು ಸಂದೇಹ. ಇರುವೆಗಳು ಹಲ್ಲಿಗಳು ಮರದ ಮೇಲೆ ಗೋಡೆ ಮೇಲೆ ನಡೆಯುತ್ತೆ, ಆದ್ರೆ ಮನುಷ್ಯನಿಂದ ಯಾಕೆ ಅದ್ರ ಮೇಲೆ ನಡೆಯಕ್ಕಾಗಲ್ಲ? ಅಯ್ಯೋ ದಡ್ಡನೆ, ಅದು ದೇವರ ಸೃಷ್ಟಿ, ನಮ್ಮಿಂದ ಹೇಗೆ ಸಾಧ್ಯ? ಹಾಗೆ ಅಲ್ಲ ಕಣೋ, ನೀನು ಹೇಳ್ದೆ ಅಲ್ವಾ ಅದು ದೇವರ ಸೃಷ್ಟಿ ಅಂತ. ಆದ್ರೆ ದೇವರು ಅವರಿಗೆ ಮಾತ್ರ ಆ ರೀತಿ ಶಕ್ತಿ ಕೊಟ್ಟವನು, ನಮಗೆ ಯಾಕೆ ಕೊಡ್ಲಿಲ್ಲ? ನಮ್ಮನ್ನು ಯಾಕೆ ಹಾಗೆ ಸೃಷ್ಟಿ ಮಾಡಲಿಲ್ಲ? ನಮ್ಮನ್ನು ಕೂಡ ಅವನೇ ತಾನೇ ಸೃಷ್ಟಿ ಮಾಡಿದ್ದು. ನಮಗೆ ಇಲ್ಲದಿರುವ ಬಲ ಅವುಗಳಿಗೆ ಮಾತ್ರ ಹೇಗೆ ಬಂತು? ಅವರಿಗಿಂತ ನಾವೇ ತಾನೇ ದೊಡ್ಡವರು. ಗೋಡೆ ಮರದ ಮಧ್ಯೆ ಅವರ ಕಾಲಿಗಿರುವ ಸಂಬಂಧವೇನು? ಅವುಗಳ ಮಧ್ಯೆ ಏನ್ ನಡೀತಾ ಇದೆ? ಇಲ್ಲಿ ನೋಡು ತಿಮ್ಮಣ್ಣ, ನಾನು ನಿನಗೆ ಎಷ್ಟು ಸಲ ಹೇಳೋದು, ನಿನಗೆ ಮಾತ್ರ ಇಂಥ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದೆ? ಈ ರೀತಿ ಆಲೋಚನೆಗಳು ಯಾರಿಗೆ ಬರದಿಲ್ಲ ಅಲ್ವಾ? ನಿನ್ನಂಥ ಆಲೋಚನೆ ಯಾರಿಗೂ ಬರೋದಿಲ್ಲ. ನನಗೆ ಅಂತೂ ನೀನು ಕೇಳುವ ಪ್ರಶ್ನೆಗೆ ಉತ್ತರಗಳನ್ನು ಹೇಳಲು ಸಾಧ್ಯವಿಲ್ಲ. ಇಲ್ಲಿಂದ ಹೊರಡು, ನನಗೆ ಹೊಲದಲ್ಲಿ ಕೆಲಸ ಇದೆ. ಇಲ್ಲ, ನಾನು ಇಲ್ಲಿಂದ ಹೊರಡೋದಿಲ್ಲ. ನಂದು ಈ ರೀತಿ ಪ್ರಶ್ನೆನೇ. ಅದಕ್ಕೆ ನನ್ನ ಹೆಸರು ತಿಕ್ಕಮುಖ ತಿಮ್ಮಣ್ಣ. ಸರಿ, ನಿನ್ ಜೊತೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಉತ್ತರ ಹೇಳು. ಅಯ್ಯೋ, ಮತ್ತೆ ಪ್ರಶ್ನೆನಾ? ಲೇ ತಿಮ್ಮಣ್ಣ, ಯಾಕೋ ಈ ದಿನ ಮತ್ತೆ ಮತ್ತೆ ನನ್ನ ಜೊತೆ ಪ್ರಶ್ನೆನ ಕೇಳ್ತಾ ಇದ್ದೀಯಾ? ಸರಿ, ಅದು ಏನು ಪ್ರಶ್ನೆ ಅಂತ ಬೇಗ ಕೇಳು. ನನಗೆ ಹೊಲದಲ್ಲಿ ಕೆಲಸ ಇದೆ. ನಮ್ಮ ಸುತ್ತಮುತ್ತ ಗಾಳಿ ಹಾರಾಡ್ತಾ ಇದೆ. ನಾವು ಆ ಗಾಳಿಯನ್ನೇ ಶ್ವಾಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಆ ಗಾಳಿ ನಮ್ಮ ಕಣ್ಣಿಗೆ ಯಾಕೋ ಕಾಣಿಸ್ತಾ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ತಾನೇ? ಹಾಗೆ ಕಂಡ್ರೆ ಅದರ ಬಣ್ಣ, ಅದರ ಆಕಾರ ಹೇಗಿದೆ ಅಂತ ನಾವು ಕೂಡ ನೋಡ್ತೀವಲ್ವಾ? ನಮ್ಮ ಕಣ್ಣಿಗೆ ಕಾಣದೆ ಅದು ಎಲ್ಲಿ ಔಸ್ಕೊಂಡು ಕೂತಿದೆ, ನೀನ್ ಯಾವತ್ತಾದ್ರೂ ನೋಡಿದೀಯಾ? ಅಯ್ಯೋ ದೇವ್ರೇ, ಇವನಿಗೇನಾಯ್ತಪ್ಪ? ಇವತ್ತಿವ್ನು ನನ್ನ ಬಿಡಲ್ವಾ? ಇಲ್ಲಿ ನೋಡೋ, ಗಾಳಿ ಸಣ್ಣ ಸಣ್ಣ ಅಣುಗಳಿಂದ ಆಗಿರೋದು. ಏಯ್ ನಿಲ್ಲೋ, ನಿಲ್ಲು. ಅಣುಗಳಾದ್ರೆ ಏನು? ಅದು ನಮ್ಮ ಕಣ್ಣಿಗೆ ಕಾಣ್ಬೇಕು ತಾನೇ? ಅವುಗಳನ್ನ ಅಣುಗಳು ಅಂತ ಹೇಗೆ ಹೇಳ್ತಾ ಇದೀಯಾ? ನೀನ್ ನೋಡ್ದಾ? ನಿನ್ ಕಣ್ಣಿಗೆ ಅದು ಕಾಣಿಸ್ತಾ ಇದೀಯಾ? ನೋಡದೆ ನೀನು ಹೇಗೋ ಹೇಳ್ತೀಯಾ? ನಾನು ಇರುವೆ ನನ್ನ ಕಚ್ತು ಅಂತ ನಾನು ನೋಡಿದೀನಾ? ನೋಡದೆ ನಾನ್ ಮಾತ್ರ ಹೇಗೆ ಹೇಳೋದು? ಕಣ್ಣಿಗೆ ಕಾಣದಿರುವುದನ್ನು ಹೇಗೆ ನಂಬೋದು? ಸರಿ ಕಣೋ ತಿಮ್ಮಣ್ಣ, ನನಗೆ ತುಂಬಾನೇ ಕೆಲಸ ಇದೆ. ನಿನ್ನ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ನೀನು ನನ್ನ ಬಿಡುವ ರೀತಿ ಇಲ್ಲ. ಹಾಗೆ ಅಂತ ಹೇಳಿ ಅವನು ವೇಗವಾಗಿ ಮನೆಯೊಳಗೆ ಹೋಗಿ ಬಾಗಿಲನ್ನ ಹಾಕಿಕೊಂಡ. ಓಹೋ, ನಾನು ಕೇಳುವ ಪ್ರಶ್ನೆಗೆ ನನ್ನ ಗೆಳೆಯನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲದೆ ಮನೆಯೊಳಗೆ ಹೋಗಿ ಚಿಲ್ಕ ಹಾಕೊಂಡ. ಇವನಿಗೆ ಸಾಧ್ಯವಿಲ್ಲ ಅಂದ್ರೆ ಊರಿನವರಿಗೆ ಹೇಗೆ ಸಾಧ್ಯ? ಹೀಗೆ ನಗುತ್ತಾ ಆ ಕಡೆಯಿಂದ ಈಚೆಗೆ ಬಂದ. ಅವನು ಬರುವ ರಸ್ತೆಯಲ್ಲಿ ಕೆಲವರು ಕೂತ್ಕೊಂಡು ಕಥೆಯನ್ನು ಮಾತಾಡ್ತಾ ಇದ್ರು. ಅವನನ್ನು ನೋಡಿ ಅಯ್ಯಯ್ಯೋ ಇವನ್ ಬಂದ ಅಂತ ಅಲ್ಲಿ ಕೂತಿದ್ದ ಜನರೆಲ್ಲ ಅಲ್ಲಿಂದ ಹಾರಿ ಹೋದ್ರು. ಅದು ನನ್ನ ನೋಡಿ ಎದ್ರುಕೊಂಡು ಓಡಾಗ್ತಾ ಇದ್ದಾರೆ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗೋದಿಲ್ಲ, ಅದಕ್ಕೇನೆ. ಸರಿ, ಇವಾಗ ಒಂದು ಒಳ್ಳೆ ಪ್ರಶ್ನೆಯನ್ನು ಹುಡುಕ್ಬೇಕು. ಹೀಗೆ ತಿಮ್ಮಣ್ಣ ನಡೆದುಕೊಂಡು ಮುಂದೆ ಇರುವ ಬಾವಿಯ ಬಳಿ ಹೋದ. ಬಾವಿಯಲ್ಲಿರುವ ನೀರನ್ನು ನೋಡಿ ಅದನ್ನು ಹಿಡಿಯಲು ಪ್ರಯತ್ನಪಟ್ಟ. ಅರೆ, ಈ ನೀರೇನು ಹೀಗೆ ಜಾರ್ತಾ ಇದೆ? ಮನುಷ್ಯನಿಗೆ ತುಂಬಾ ದಾಹ ಆದ್ರೆ
ಈ ನೀರನ್ನು ತೆಗೆದು ಕುಡಿತೀವಿ. ಇಲ್ಲದಿದ್ರೆ ನಾವು ಬದುಕದಿಲ್ಲ. ಆಗಿರುವಾಗ ಯಾಕೆ ಈ ನೀರನ್ನು ನಮ್ಮಿಂದ ಹಿಡಿಯಲು ಸಾಧ್ಯವಿಲ್ಲ? ನಾವು ಒಂದು ಕಲ್ಲನ್ನು ಹಿಡಿತೀವಿ, ಒಂದು ಕೋಲನ್ನು ಕೂಡ ಹಿಡಿತೀವಿ. ಆದ್ರೆ ಈ ನೀರನ್ನು ಮಾತ್ರ ನಮ್ಮ ಕೈಯಿಂದ ಹಿಡಿಯಲು ಸಾಧ್ಯವಾಗ್ತಾ ಇಲ್ಲ. ಕೈಯಿಂದ ಜಾರಿ ಹೋಗ್ತಿದೆ. ನಮ್ಮ ಕೈಗೆ ನೀರನ್ನು ಹಿಡಿಯುವಷ್ಟು ಬಲ ಇಲ್ವಾ? ಅಥವಾ ನಮ್ಮ ಕೈಯಲ್ಲಿ ನೀರು ನಿಲ್ಲಲು ಅದಕ್ಕೆ ಇಷ್ಟವಿಲ್ವಾ? ಇಷ್ಟಕ್ಕೂ ನೀರು ಇಂತಹ ಜಾರುವತನವನ್ನು ಯಾಕೆ ಪಡ್ಕೊಂಡಿದೆ? ಲೇ ವಿವೇಕ, ಯಾರಾದ್ರೂ ಇದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೀಗೆ ತಿಮ್ಮಣ್ಣ ಜೋರಾಗಿ ಕೇಳಿದ್ರು ಕೂಡ ಆ ಜಾಗದಲ್ಲಿ ಒಬ್ಬರು ಕಣ್ಣಿಗೆ ಬೀಳಲಿಲ್ಲ. ಯಾಕೆ ಅಂದ್ರೆ ತಿಮ್ಮಣ್ಣ ಕೇಳುವ ಪ್ರಶ್ನೆಗೆ ಎಲ್ಲರೂ ಎದರಿ ಮನೆಯೊಳಗೆ ಓಡೋದ್ರು. ಸರಿ, ಇವತ್ತು ಪ್ರಶ್ನೆ ಕೇಳಿದ್ದು ಸಾಕು. ಇವಾಗ ಮನೆಗೆ ಹೋಗಿ ಈ ಪ್ರಶ್ನೆ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ನಿದ್ರೆ ಮಾಡ್ಬೇಕು. ಅವನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದಿದ್ರು ಕೂಡ ತಿಮ್ಮಣ್ಣ ಮತ್ತೆ ಹಿಂದೆ ಜರಿಯದೆ ಅದಕ್ಕೋಸ್ಕರ ಹುಡುಕಾಡ್ತಿದ್ದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುವವರೆಗೂ ಈ ವಿಷಯವನ್ನು ಬಿಡಬಾರದು ಅಂತ ಹಠ ಹಿಡಿದ. ಮರುದಿನ ಬೆಳಗಾಯಿತು. ನಿನ್ನೆ ಗಾಳಿ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ, ನೀರು ಯಾಕೆ ಕೈಯಲ್ಲಿ ನಿಲ್ತಾ ಇಲ್ಲ ಎನ್ನುವ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೆ. ಇವತ್ತು ಏನಾದ್ರೂ ಹೊಸ ಪ್ರಶ್ನೆ ಕೇಳ್ಬೇಕು. ಅದು ಕೂಡ ತುಂಬಾ ಕಷ್ಟದ ಪ್ರಶ್ನೆಯನ್ನೇ ಕೇಳ್ಬೇಕು. ಆವಾಗ್ಲೇ ಎಲ್ಲಾದ್ರೂ ಹೋಗಿ ಔಸ್ಕೊಳ್ಳೋಣ ಅಂತ ಹುಡುಕಾಡ್ತಾ ಇದ್ದ ರಾಮಯ್ಯ ತಿಮ್ಮಯ್ಯನ ಕಣ್ಣಿಗೆ ಬಿದ್ದ. ಆವಾಗ ಅವನು, ಲೇ ರಾಮಯ್ಯ, ನಿಲ್ಲೋ, ಯಾಕೋ ನನ್ನ ನೋಡಿ ಔಸ್ಕೋತಾ ಇದ್ದೀಯಾ? ಬಾರೋ ಇಲ್ಲಿ, ನಾನ್ ನಿನ್ನ ಏನೋ ಮಾಡ್ತೀನಿ. ಅದು ಏನೂ ಇಲ್ಲ ತಿಮ್ಮಣ್ಣ, ನನಗೆ ಹೊಲದಲ್ಲಿ ಕೆಲಸ ಇದೆ, ಅದಕ್ಕೆ ಹೊರಡ್ತಾ ಇದ್ದೀನಿ. ಹೊಲದ ಕೆಲಸ ನೀನು ಆಮೇಲೆ ಮಾಡ್ಬೋದು. ನಂದು ಒಂದು ಸಣ್ಣ ಪ್ರಶ್ನೆ ಇದೆ. ನೀನು ತುಂಬಾನೇ ಬುದ್ಧಿವಂತ ಅಲ್ವಾ? ಅದಕ್ಕೆ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ರಾಮಯ್ಯ ತಪ್ಪಿಸಿಕೊಳ್ಳದ ಪರಿಸ್ಥಿತಿಯಲ್ಲಿ ತಿಮ್ಮಯ್ಯನ ಬಳಿ ಬಂದ. ಇಲ್ಲಿ ನೋಡು ರಾಮಯ್ಯ, ನಾನು ಕೇಳುವ ಪ್ರಶ್ನೆಗೆ ಆಲೋಚನೆ ಮಾಡಿ ನೀನು ಉತ್ತರ ಹೇಳಬೇಕು. ಈ ಮೇಲೆ ಸೂರ್ಯ ಇದ್ದಾನಲ್ಲ, ಹಗಲಲ್ಲಿ ಮಾತ್ರ ನಮಗೆ ಬಂದು ಬೆಳಕನ್ನು ಕೊಡ್ತಾನೆ, ರಾತ್ರಿ ಸಮಯದಲ್ಲಿ ಮಾಯ ಆಗ್ಬಿಡ್ತಾನೆ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ಸೂರ್ಯ ಹಗಲಲ್ಲೇ ಯಾಕೆ ಬರಬೇಕು, ರಾತ್ರಿಯಲ್ಲಿ ಯಾಕೆ ಬರೋದಿಲ್ಲ? ರಾತ್ರಿ ಸೂರ್ಯ ಹೊರಗಡೆ ಬರದೆ ಎಲ್ಲಿ ಔಸ್ಕೊಂಡು ಕೂತಿರ್ತಾನೆ? ಅಂದ್ರೆ ಸೂರ್ಯನಿಗೆ ಕತ್ಲು ಅಂದ್ರೆ ಭಯನಾ? ನಾವು ಹಗಲಿಡೀ ಕೆಲಸ ಮಾಡಿ ರಾತ್ರಿಯಲ್ಲಿ ವಿಶ್ರಾಂತಿ ತಗೋತೀವಿ. ಆದ್ರೆ ಸೂರ್ಯ ಹಗಲಿಡೀ ಕೆಲಸ ಮಾಡಿ ಸಂಜೆ ಎಲ್ಲೋ ಹೋಗ್ಬಿಡ್ತಾನೆ. ಎಲ್ಗೋಗ್ತಾನೆ? ಸೂರ್ಯ ಹೋಗದಿದ್ರೆ ನಮಗೆ ಹಗಲು ರಾತ್ರಿ ಎನ್ನುವ ವ್ಯತ್ಯಾಸನೇ ಇರೋದಿಲ್ಲ, ಒಂದೇ ತರ ಇರುತ್ತೆ ಅಲ್ವಾ? ಅದು ತಿಮ್ಮಣ್ಣ, ಭೂಮಿ ಗೋಳಾಕಾರದಲ್ಲಿ ಇರುತ್ತೆ ಅಲ್ವಾ, ಅದು ಸುತ್ತಾ ಇರುತ್ತೆ. ಭೂಮಿ ತಿರುಗದ್ರಿಂದ ಒಂದ್ಸಲ ಹಗಲು ಇನ್ನೊಂದ್ಸಲ ರಾತ್ರಿ ಆಗ್ತಿರುತ್ತೆ. ನೀನು ಸಿಕ್ಕಾಕೊಂಡೆ. ನೀನು ನನ್ನ ಗೆಳೆಯ ವಿವೇಕ ಹೇಳಿದ ಹಾಗೇನೆ ಉತ್ತರವನ್ನು ಹೇಳ್ತಾ ಇದ್ದೀಯಾ? ಹೌದು, ಭೂಮಿ ಯಾಕೆ ರೌಂಡ್ ಆಗಿರ್ಬೇಕು? ಚದುರಂಗದಲ್ಲಿ ಇರ್ಬೋದಲ್ವಾ? ಹಾಗೆ ಇದ್ದಿದ್ರೆ ಅವನಿಗೆ 4 ಕಡೆ ಸುತ್ತಾಡ್ಬೋದಾಗಿತ್ತಾ? ಸರಿ, ನೀನು ಹೇಳುವ ಪ್ರಶ್ನೆಗೇನೆ ನಾನು ಬರ್ತೀನಿ. ಈ ಭೂಮಿ ಸುತ್ತಾ ಇದೆ ಅಂತ ಹೇಳ್ತಿದೀಯಲ್ವಾ? ಭೂಮಿಯಲ್ಲಿ ನಾವು ಕೂಡ ಇದ್ದೀವಿ. ಈ ಭೂಮಿನ ಯಾರು ಓಡಿಸ್ತಿದ್ದಾರೆ? ಯಾರದ್ನ ನಿಲ್ಲದೆ ಓಡಿಸ್ತಾ ಇದ್ದಾರೆ? ನೀನ್ ನೋಡ್ದಾ? ನೀನು ಭೂಮಿನ ಸುತ್ತವ್ರನ್ನ ನೋಡಿದೀಯಾ? ಹೀಗೆ ಹಗಲು ರಾತ್ರಿ ಸುತ್ತಾ ಇದ್ದಾರೆ ಅಲ್ವಾ? ಆ ವ್ಯಕ್ತಿಗೆ ಕೋಪ ಬರೋದಿಲ್ವಾ? ರಾಮಣ್ಣನಿಗೆ ತಿಮ್ಮಣ್ಣನ ಪ್ರಶ್ನೆ ಕೇಳಿ ಮಾತೇ ಬರ್ಲಿಲ್ಲ. ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ. ತಿಮ್ಮಣ್ಣ, ನೀನು ಕೇಳುವ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ನನಗೆ ಹೊಲದಲ್ಲಿ ತುಂಬಾನೇ ಕೆಲಸ ಇದೆ, ನಾನು ಹೊರಡಬೇಕು. ಸರಿ, ನೀನು ಇಷ್ಟೊಂದು ಎದುರುಬೇಡ. ಗೊತ್ತಿಲ್ಲ ಅನ್ನೋದ್ರಿಂದ ನಿನ್ನ ಬಿಡ್ತಾ ಇದ್ದೀನಿ. ನೀನು ಆಲೋಚನೆ ಮಾಡು, ನಾನು ಕೇಳುವ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ಅಂತ. ಹಾಗೆ ಹೇಳಿ ತಿಮ್ಮಣ್ಣ ಅಲ್ಲಿಂದ ಹೊರಟು ಹೋದ. ಹೀಗೆ ಆ ಊರಿನ ಜನರು ತಿಮ್ಮಣ್ಣನನ್ನು ನೋಡಿ ಎದುರ್ಕೊಂಡು ಓಡೋಗ್ತಾನೆ ಇದ್ರು. ಇದೇ ಅವರಿಗೆ ಅಭ್ಯಾಸ ಆಗಿ ಹೋಗಿತ್ತು. ಪೂರ್ವದಲ್ಲಿ ರಾಮಚಂದ್ರಪುರದಲ್ಲಿ ಗೋಪಾಲ ಎನ್ನುವ ಮಡಿಕೆ ಮಾಡುವ ಕಲಾವಿದನಿದ್ದ. ಅವನು ತಯಾರಿಸುವ ಆ ಮಡಿಕೆಗಳು ಅಂದವಾಗಿ ತುಂಬಾ ಚೆನ್ನಾಗಿ ಇದ್ದವು. ಗೋಪಾಲನಿಗೆ ಆ ಊರಲ್ಲಿ ಮಾತ್ರವಿಲ್ಲದೆ ಅಕ್ಕಪಕ್ಕದ ಊರಿನಲ್ಲೂ ಕೂಡ ಒಳ್ಳೆ ಹೆಸರಿತ್ತು. ಅವನ ಹೆಂಡತಿ ಸುರೇಖ ಮಾತ್ರ, ಏನ್ರಿ, ಉತ್ತಮ ಕಲೆಗಾರ ಎನ್ನುವ ಹೆಸರು ಮಾತ್ರವಲ್ಲ, ಆ ಹೆಸರಿನ ಜೊತೆಗೆ ಹಣ ಕೂಡ ಬರ್ಬೇಕು. ಇಲ್ಲದಿದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ಲ. ಒಂದೊತ್ತು ಊಟ ಮಾಡಿ ಇನ್ನೊಂದೊತ್ತು ನೀರ್ ಮಾತ್ರ ಕುಡಿಬೇಕಾಗುತ್ತೆ. ಹೀಗೆ ಮನಸ್ಸಿಗೆ ಚುಚ್ಚುವಂತಹ ಮಾತನಾಡ್ತಿದ್ಲು. ಗೋಪಾಲನಿಗೆ ಆ ಮಾತು ಕೇಳಿ ಕೇಳಿ ಅಭ್ಯಾಸ ಆದ ಕಾರಣ ಅವನು ಆ ಮಾತನ್ನು ಅಷ್ಟು ದೊಡ್ಡದಾಗಿ ತೆಗೆದುಕೊಳ್ಳೋದಿಲ್ಲ. ಒಂದು ದಿನ ಅವನು ಪ್ರತ್ಯೇಕವಾದ ಮಡಿಕೆಯನ್ನು ತಯಾರಿಸಿದ. ಒಂದು ಮಡಿಕೆ ತುಂಬಾನೇ ಸುಂದರವಾಗಿತ್ತು, ಅಲಂಕಾರದಿಂದ ಮೆರಿತಾ ಕೂಡ ಇತ್ತು. ಇನ್ನೊಂದು ಮಡಿಕೆ
ತುಂಬಾ ಸಾಧಾರಣವಾಗಿ ಯಾವ ರೀತಿಯ ಅಲಂಕಾರ ಕೂಡ ಇಲ್ಲದೆ ಗಟ್ಟಿಯಾಗಿತ್ತು. ಈ 2 ಮಡಿಕೆಗಳನ್ನು ಯಾರಾದ್ರೂ ನಿಮ್ ಜೊತೆ ಮಾಡ್ಲಿಕ್ಕೆ ಹೇಳಿದ್ರಾ? ಯಾರು ಮಾಡ್ಲಿಕ್ಕೆ ಹೇಳಿಲ್ಲ ಸುರೇಖಾ, ನಾನೇ ಇಷ್ಟ ಪ್ರಕಾರ ಮಾಡಿದ್ದು. ಇದನ್ನ ಮಾರಾಟಕ್ಕೆ ತಗೊಂಡೋಗ್ತೀನಿ. ಯಾರಿಗೆ ಯಾವ್ದಿಷ್ಟನೋ ಅದನ್ನ ಅವರು ತಗೊಳ್ತಾರೆ. ಸಾಧಾರಣವಾದ ಆ ಮಡಿಕೆಯನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರು, ಅಲಂಕೃತವಾದ ಆ ಮಡಿಕೆಯನ್ನು ಮಾತ್ರ ತುಂಬಾ ಬೆಲೆಗೆ ಮಾರಾಟ ಮಾಡಿ ಹಣ ಸಿಗುತ್ತೆ. ಸರಿ ಸುರೇಖಾ, ನೀನು ಹೇಳಿದ ರೀತಿ ಮಾರಾಟ ಮಾಡ್ತೀನಿ ಹಾಗೆ ಅಂತ ಹೇಳಿದಾಗ ಸುರೇಖಾ ಕೂಡ ಸಂತೋಷದಿಂದ ಮನೆಯೊಳಗೆ ಹೋದ್ಲು. ಗೋಪಾಲ ಕೂಡ ಮನೆಯೊಳಗೆ ಹೋದ. ಆವಾಗ ಆ 2 ಮಡಿಕೆಗಳು ಮಾತನಾಡಲಾರಂಭಿಸಿದವು. ನನ್ನ ನೋಡು, ನಾನು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದ್ದೀನಿ. ನನ್ನ ಮೇಲಿರುವ ಅಲಂಕಾರದಿಂದ ನಾನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದೀನಿ. ಅಂಗಡಿಗೆ ಯಾರೇ ಬಂದ್ರು ಮೊದ್ಲು ನನ್ನನ್ನೇ ತೆಗೆದುಕೊಳ್ತಾರೆ, ನಿನ್ನ ಯಾರೂ ತೆಗೆದುಕೊಳ್ಳಲ್ಲ. ಹೌದು, ನಿನ್ನ ನೋಡಿದ್ರೆ ಚೆನ್ನಾಗಿದ್ದೀಯಾ, ಯಾರೇ ನಿನ್ನ ನೋಡಿದ್ರು ಆಕರ್ಷಣೀಯವಾಗ್ತಾರೆ. ಆದರೆ ಅಂದವಾಗಿ ಇದ್ರೆ ಮಾತ್ರ ಏನೂ ಪ್ರಯೋಜನವಿಲ್ಲ, ಉಪಯೋಗಕ್ಕೆ ಕೂಡ ಬರ್ಬೇಕಲ್ವಾ? ನೀನು ಏನ್ ಹೇಳಿದ್ರು ಪರವಾಗಿಲ್ಲ, ಎಲ್ಲರೂ ಮೊದಲು ನನ್ನನ್ನೇ ನೋಡೋದು, ನನ್ನನ್ನೇ ತಗೊಳ್ಳೋದು. ನೀನು ಸಾಧಾರಣವಾಗಿ ಕಾಣ್ತಾ ಇದ್ದೀಯ, ಅದರಿಂದ ಯಾರಿಗೂ ಮೊದಲು ನೀನು ಕಾಣಿಸೋದಿಲ್ಲ, ಅಂದವಾಗಿರುವ ನಾನೇ ಕಾಣಿಸೋದು. ಕಾಲ ಉತ್ತರ ಹೇಳುತ್ತೆ ಯಾರು ಬಲವಾದವರು ಅಂತ. ಮೊದಲು ಮಾತನಾಡೋದು ಬೇಡ, ಕಾಲವೇ ಎಲ್ಲವನ್ನೂ ತೀರ್ಮಾನ ಮಾಡುತ್ತೆ. ಇಲ್ಲಿ ಯಾರ ಪ್ರಯಾಣ ಹೇಗಿರುತ್ತೆ ಅಂತ ಕಾಲನೇ ತೀರ್ಮಾನ ಮಾಡುತ್ತೆ. ಹಾಗೆ ಅಂತ ಹೇಳಿ ಬಲವಾದ ಮಡಿಕೆ ಮೌನವಾಗಿತ್ತು. ಭೂಸ್ವಾಮಿ ಮಲ್ಲಯ್ಯ ಕೆಲಸದವನಾದ ರಂಗಯ್ಯನನ್ನು ಕರೆದ. ಅಯ್ಯ, ಹೇಳಿ ಅಯ್ಯ, ಈ ಹಣವನ್ನು ತೆಗೆದುಕೊಂಡು ಹೋಗಿ ನಮ್ಮ ಕಲಾವಿದ ಗೋಪಾಲ ಇದ್ದಾನಲ್ವಾ, ಅವನಿಗೆ ಕೊಟ್ಟು ಬರ್ಬೇಕಾ? ನಾನು ಹೇಳದ್ನ ಮೊದಲು ಕೇಳು ರಂಗಯ್ಯ, ಯಾಕೆ ಅಷ್ಟೊಂದು ಅವಸರ ನಿನಗೆ? ನಿನ್ನ ಅಮ್ಮನವರು ಅಷ್ಟೇ, ಯಾವುದು ನನ್ನ ಪೂರ್ತಿಯಾಗಿ ಮಾತಾಡಕ್ಕೆ ಬಿಡಲ್ಲ. ಅವರೇ ತುಂಬಾ ಬುದ್ಧಿವಂತರು ಅಂತ ಮುಂಚಿತವಾಗಿ ಮಾತಾಡೋದು, ಅವಳಿಗೆ ಇಷ್ಟವಾದ ಕೆಲಸ ಮಾಡೋದು. ನೀನ್ ಕೂಡ ಹಾಗೇನೆ ಆಗ್ಬಿಟ್ಟೆ. ಕ್ಷಮಿಸಿ ಅಯ್ಯ, ನೀವು ಏನ್ ಹೇಳ್ತೀರಾ ಹಾಗೇನೆ ಮಾಡ್ತೀನಿ. ನಿಮ್ಮ ಅಮ್ಮ 2 ಮಡಿಕೆನ ತುಂಬಾ ದಿನದಿಂದ ಕೇಳ್ತಾ ಇದ್ದಾಳೆ. ಅಯ್ಯ, ಇವಾಗ ನನಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಯ್ತು. ಈ ಹಣವನ್ನು ತೆಗೆದುಕೊಂಡು ಹೋಗಿ 2 ಮಡಿಕೆನ ತರಬೇಕು, ಅಷ್ಟೇ ತಾನೇ? ಹೌದು, ಹೋಗಿ ಬಾ. ರಂಗಯ್ಯ ಹಣವನ್ನು ತೆಗೆದುಕೊಂಡು ಗೋಪಾಲನ ಮನೆಗೆ ಬಂದ. ಹೊರಗಡೆ ತಯಾರಿಸಿ ಇಟ್ಟಿದ್ದ 2 ಮಡಿಕೆಗಳನ್ನು ನೋಡಿದ. ರಂಗಯ್ಯ, ಅಯ್ಯ ನಿನ್ ಜೊತೆ 2 ಮಡಿಕೆನ ತಗೊಂಬರಕ್ಕೆ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಈ 2 ಮಡಿಕೆಗಳು ನನಗೆ ಇಷ್ಟವಾಯಿತು, ಇದನ್ನು ನಾನು ತಗೊಂಡೋಗ್ತೀನಿ. ಗೋಪಾಲನಿಗೆ ಹಣವನ್ನು ಕೊಟ್ಟು ಆ 2 ಮಡಿಕೆಯನ್ನು ತೆಗೆದುಕೊಂಡು ಮಲ್ಲಯ್ಯನ ಮನೆಗೆ ಬಂದ. ಮಲ್ಲಯ್ಯನ ಹೆಂಡತಿ ಸುಬ್ಬಮ್ಮ ಆ 2 ಮಡಿಕೆಗಳನ್ನು ನೋಡಿ ತುಂಬಾ ಸಂತೋಷಪಟ್ಲು. ರಂಗಯ್ಯ, ಈ 2 ಮಡಿಕೆಗಳು ನನಗೆ ತುಂಬಾ ಇಷ್ಟವಾಯಿತು. ಬಣ್ಣ ಬಣ್ಣದಲ್ಲಿ ಇರುವ ಈ ಮಡಿಕೆನ ಪೂಜೆ ರೂಮಲ್ಲಿ ಇಡ್ತೀನಿ. ಇದರಿಂದ ಪೂಜೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಮಡಿಕೆಯಲ್ಲಿ ನೀರ್ ತಗೊಂಬಾ. ಸರಿ ಅಮ್ಮನವ್ರೆ. ಹೀಗೆ ಬಣ್ಣದ ಮಡಿಕೆಯನ್ನು ತೆಗೆದುಕೊಂಡು ಪೂಜೆ ಮನೆಗೆ ಹೋದ್ಲು. ರಂಗಯ್ಯ ಬಲವಾದ ಮಡಿಕೆಯಿಂದ ನೀರನ್ನು ತೆಗೆಯಲು ಆರಂಭಿಸಿದ. ಪೂಜೆ ಮನೆಯಲ್ಲಿರುವ ಬಣ್ಣದ ಮಡಿಕೆಗೆ ಗರ್ವವಾಯಿತು. ಆಹಾ, ನನ್ನ ಪೂಜೆ ಮನೆಯಲ್ಲಿ ಇಟ್ಟಿದ್ದಾರೆ, ಅದೃಷ್ಟ ಅಂದ್ರೆ ನನ್ನದೇ ಅಂದುಕೊಂಡು ತುಂಬಾ ಸಂತೋಷ ಪಡ್ತಾ ಇತ್ತು. ಈ ಕಡೆ ರಂಗಯ್ಯ ಬಲವಾದ ಬಿಂದಿಗೆಯಿಂದ ನೀರನ್ನು ತರ್ತಾ ಇದ್ದ. ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಡಿಗೆಯನ್ನು ಕೂಡ ಮಾಡಿದ್ರು. ಹೀಗೆ ಆ ಮಡಿಕೆಯನ್ನು ಖಾಲಿಯಾಗಿ ಇಡದೆ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇದ್ರು. ಹೀಗೆ ದಿನಗಳು ಕಳೆಯಿತು. ಸುಬ್ಬಮ್ಮ ಪೂಜೆ ಮಾಡುವಾಗ ಎಲ್ಲವನ್ನು ಶುದ್ಧ ಮಾಡಿ ಪೂಜೆ ಮಾಡ್ತಿದ್ರು. ಮಡಿಕೆ ಎಲ್ಲಿ ಬಣ್ಣ ಹೋಗುತ್ತೆ ಅಂತ ಆ ಮಡಿಕೆನ ಮಾತ್ರ ಹಾಗೇನೆ ಇಡ್ತಾ ಇದ್ರು. ಅದರಿಂದ ಬಣ್ಣದ ಮಡಿಕೆಗೆ ದುಃಖ ಆಗ್ತಾ ಇತ್ತು. ಬಂದಾಗಿನಿಂದ ನಾನು ಒಂದೇ ಕಡೆ ಇದ್ದೀನಿ. ಪೂಜೆ ಮಾಡುವಾಗ ಮಾತ್ರ ಯಜಮಾನ್ರಮ್ಮ ಬಂದು ನನ್ನ ನೋಡ್ತಾರೆ. ಅದನ್ನ ಬಿಟ್ರೆ ನಾನು ಬಂದಾಗಿನಿಂದ ಖಾಲಿಯಾಗಿ ಇದ್ದೀನಿ. ನನ್ನ ಜೊತೆ ಇರುವ ಎಲ್ಲವನ್ನೂ ಶುದ್ಧ ಮಾಡ್ತಾರೆ, ಆದ್ರೆ ನನ್ನ ಮಾತ್ರ ಶುದ್ಧ ಮಾಡೋದೇ ಇಲ್ಲ. ಅಂದ್ರೆ ನಾನು ಯಾವ ಕೆಲ್ಸಕ್ಕೂ ಬರಲ್ವಾ? ಯಾವ ಕೆಲ್ಸಕ್ಕೂ ಉಪಯೋಗ ಆಗಲ್ವಾ? ಇರುವಷ್ಟು ದಿನ ನಾನು ಇದೇ ರೂಮಲ್ಲಿ ಇರ್ಬೇಕಾ ಅಂದುಕೊಂಡು ತುಂಬಾನೇ ದುಃಖ ಪಡ್ತಾ ಇತ್ತು. ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಸಾಧಾರಣವಾದ ಮಡಿಕೆ ಮಾತ್ರ, ಈ ನನ್ನ ಸಂತೋಷ ನಾ ಇರುವಷ್ಟು ಕಾಲ ನನ್ನ ಜೊತೆ ಹೀಗೇನೆ ಇರ್ಬೇಕು. ನಾನು ನೀರ್ ತರ್ತಾ ಇದ್ದೀನಿ, ಅಡುಗೆಗೆ ಸಹಾಯವನ್ನು ಕೂಡ ಮಾಡ್ತಿದ್ದೀನಿ. ಈ ಮನೆಯಲ್ಲಿ ನಾನು ಕೂಡ ಒಂದು ಭಾಗ ಆಗಿದ್ದೀನಿ ಅಂದುಕೊಂಡು ತುಂಬಾ ಸಂತೋಷವಾಗಿತ್ತು. ಹೀಗೆ ದಿನಗಳು ಕಳೀತಾ ಇತ್ತು. ಪ್ರತಿದಿನ ಉಪಯೋಗ ಮಾಡುವಂತಹ ನೀರಿನ ಮಡಿಕೆ ಯಾವ ಕಷ್ಟನೂ ಇಲ್ಲದೆ ಆರಾಮವಾಗಿತ್ತು. ಪೂಜೆ ಮನೆಯಲ್ಲಿರುವ ಬಣ್ಣದ ಮಡಿಕೆ ಅಗರಬತ್ತಿಯ ಹೊಗೆಯಿಂದ, ದೀಪದ ಹೊಗೆಯಿಂದ ತುಂಬಾನೇ ಬಣ್ಣ ಬದಲಾಗಿತ್ತು. ಇದರಿಂದ ದುಃಖ ಪಡ್ತಿತ್ತು. ಒಂದು ದಿನ ಸುಬ್ಬಮ್ಮ ರಂಗಯ್ಯನನ್ನು ಕರೆದ್ರು. ರಂಗಯ್ಯ, ಈ ಬಣ್ಣದ ಮಡಿಕೆನ ಶುದ್ಧ ಮಾಡು.
ಹೊಗೆಯಿಂದ ಎಷ್ಟು ಬಣ್ಣ ಬದಲಾಗಿದೆ ಹಾಗೆ ಅಂತ ಹೇಳಿದ್ರು. ಹಾಗೆ ಸುಬ್ಬಮ್ಮ ಹೇಳಿದಾಗ ರಂಗಯ್ಯ ಮಡಿಕೆಯನ್ನು ತೆಗೆದುಕೊಂಡು ಮನೆಯ ಹಿತ್ತಲಿಗೆ ಬಂದ. ಅಲ್ಲಿ ನೀರಿನಲ್ಲಿ ತುಂಬಿರುವ ಬಲವಾದ ಮಡಿಕೆ ಪಕ್ಕದಲ್ಲೇ ಇಟ್ಟ. ಬಲವಾದ ಮಡಿಕೆ ಸಂತೋಷವಾಗಿ ಇರುವುದನ್ನು ನೋಡಿ ಬಣ್ಣದ ಮಡಿಕೆ ಹೀಗೆ ಕೇಳಿತು, ನೀನ್ ಮಾತ್ರ ಹೇಗೆ ಇಷ್ಟೊಂದು ಸಂತೋಷವಾಗಿದ್ದೀಯಾ ಹಾಗೆ ಅಂತ ಕೇಳಿದಾಗ ಬಲವಾದ ಮಡಿಕೆ ತಾನು ಮಾಡುವ ಕೆಲಸದ ಬಗ್ಗೆ ವಿವರವಾಗಿ ಹೇಳಿತು. ನೀನು ಪ್ರತಿದಿನ ಒಂದೊಂದು ಕೆಲಸ ಮಾಡೋದ್ರಿಂದ ನಿನ್ಗೆ ಆಯಾಸ ಆಗಲ್ವಾ? ಸಂತೋಷವಾಗಿದ್ದೀಯಾ? ನನಗೆ ಆಯಾಸವಾದ್ರೂ ಕೂಡ ನಾನು ಸಂತೋಷವಾಗಿಯೇ ಇದ್ದೀನಿ. ನನ್ನಿಂದ ಈ ಮನೆಗೆ ಉಪಯೋಗ ಆಗ್ತಾ ಇದೆ. ನಾನು ಈ ಮನೆಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ಹಾಗಿರುವಾಗ ನನಗೆ ದುಃಖ ಯಾಕೆ ಹೇಳು? ನಾನು ನೋಡ್ಲಿಕ್ಕೆ ಸುಂದರವಾಗಿದ್ದೀನಿ, ಆದ್ರೆ ನನ್ನ ಜೀವನಕ್ಕೆ ಯಾವ ಅರ್ಥ ಇದೆ ಅಂತ ನೀನೇ ಹೇಳು. ಅಂದದಿಂದ ಯಾರಿಗೂ ಉಪಯೋಗವಿಲ್ಲ. ನಮ್ಮಿಂದ ಇತರರಿಗೆ ಉಪಯೋಗ ಆದ್ರೇನೆ ನಮ್ಮ ಜೀವನಕ್ಕೆ ಒಂದು ಬೆಲೆ ಸಿಗೋದು. ಆದ್ರೂ ನೀನು ಕೇಳಿಕೊಂಡ ಜೀವನ ತಾನೇ ಇವಾಗ ನಿನಗೆ ಸಿಕ್ಕಿರೋದು. ಮತ್ತೆ ಇವಾಗ ಯಾಕೆ ಈ ದುಃಖ? ಅವತ್ತು ನಾನು ಆಲೋಚನೆ ಮಾಡಿದ್ದು ತಪ್ಪು ಅಂತ ಇವಾಗನೇ ಅರ್ಥ ಆಗ್ತಿದೆ. ಆದ್ರೆ ಇವಾಗ ಏನಾದ್ರೂ ಒಂದು ವಿಧದಲ್ಲಿ ಉಪಯೋಗ ಪಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಇವಾಗ ಹೇಗೆ, ನಾನು ಏನ್ ಮಾಡಿದ್ರೆ ನನ್ನ ಉಪಯೋಗ ಮಾಡ್ಕೋತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀನು ದುಃಖ ಪಡ್ಬೇಡ. ನಿನ್ನ ಉಪಯೋಗ ಏನ್ ಮಾಡಿದ್ರೆ ಸಾಧ್ಯ ಅಂತ ಪ್ರಕೃತಿ ತೀರ್ಮಾನ ಮಾಡುತ್ತೆ. ನಿನಗೂ ಖಂಡಿತ ಒಳ್ಳೆ ಕಾಲ ಬರುತ್ತೆ ಹಾಗೆಂತ ಹೇಳ್ತು. ಇನ್ನು ಆ ಕಡೆ ರಂಗಯ್ಯ ಬಂದ್ರು. ಅಲಂಕೃತ ಮಡಿಕೆಯನ್ನು ತೊಳೆದಿಟ್ಟ. ಆ ಮಡಿಕೆ ಮತ್ತೆ ಪಳಪಳ ಅಂತ ಹೊಳಿತಾ ಇತ್ತು. ಅದೇ ಸಮಯದಲ್ಲಿ ಒಂದು ಗುಲಾಬಿಯ ದಳ ಬಂದು ಆ ಮಡಿಕೆಯ ಮೇಲೆ ಬಿತ್ತು. ಅದನ್ನು ನೋಡಿ ರಂಗಯ್ಯನಿಗೆ ಒಂದು ಆಲೋಚನೆ ಬಂತು. ಅರೇ, ಗುಲಾಬಿ ಹೂವು ಅಮ್ಮನವರಿಗೆ ಹೇಳ್ಬೇಕು, ಈ ಮಡಿಕೆನ ಸುಮ್ಮನೆ ಇಡದೆ ಇದರಲ್ಲಿ ಗುಲಾಬಿ ಗಿಡವನ್ನು ನೆಡಿ ಅಂತ ದವಾದ ಹೂವನ್ನು ಕೊಡುತ್ತೆ. ಹಾಗೆ ಅನ್ಕೊಂಡು ಈ ವಿಚಾರವನ್ನು ಅವ್ರ ಜೊತೆ ಹೇಳ್ಬೇಕು ಅಂತ ಇದ್ದ. ಮಡಿಕೆನ ಚೆನ್ನಾಗಿ ತೊಳ್ದಿದೀಯಾ? ತೊಳ್ದಿದೀನಿ ಅಮ್ಮನವ್ರೆ. ಹಾಗಾದ್ರೆ ತಗೊಂಡೋಗಿ ಪೂಜೆ ರೂಮಲ್ಲಿ ಇಡು. ಅಮ್ಮ, ನಾನೊಂದು ವಿಚಾರ ಹೇಳ್ತೀನಿ, ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಹೇಳ್ಬೋದಾ? ನಾನೇನು ಕೋಪ ಮಾಡ್ಕೊಳ್ಳೋದಿಲ್ಲ ರಂಗಯ್ಯ, ಏನ್ ವಿಷಯ ಅಂತ ಹೇಳು. ಅಮ್ಮ, ಪಳಪಳ ಅಂತ ಹೊಳಿತಾ ಇರುವ ಈ ಮಡಿಕೆನ ಸುಮ್ನೆ ಯಾಕೆ ಪೂಜೆ ರೂಮಲ್ಲಿ ಇಡ್ತೀರಾ? ಈ ಮಡಿಕೆಯಲ್ಲಿ ಸುಂದರವಾದ ಗುಲಾಬಿ ಹೂವನ್ನು ನೆಟ್ಟು ನಮ್ಮ ಮನೆಯ ಮುಂದೆ ಇಡ್ತೀನಿ. ನೋಡೋರು ಕೂಡ ಇದನ್ನು ನೋಡಿ ತುಂಬಾನೇ ಆಕರ್ಷಣೀಯವಾಗ್ತಾರೆ. ರಂಗಯ್ಯ ಹೇಳಿದ ಮಾತು ಸುಬ್ಬಮ್ಮನಿಗೆ ಇಷ್ಟವಾಯಿತು. ಸರಿ ರಂಗಯ್ಯ, ನಿನ್ ಇಷ್ಟ ಪ್ರಕಾರ ಮಾಡು. ಸುಬ್ಬಯ್ಯ ಕೂಡ ಹಾಗೇನೆ ಮಾಡ್ದ. ಗುಲಾಬಿ ಹೂವನ್ನು ಆ ಮಡಿಕೆಯಲ್ಲಿ ನೆಟ್ಟು ಇಟ್ಟ. ಮನೆಯ ಹೊರಗಡೆ ಅಂಗಳದಲ್ಲಿ ಇಟ್ರು. ಆವಾಗ ಆ ಮಡಿಕೆಗೆ ಸಂತೋಷ ಅಂದ್ರೆ ಏನು ಅಂತ ತಿಳಿಯಿತು. ಇವಾಗ್ಲೇ ನಾನು ನಿಜವಾಗಿ ಸಂತೋಷ ಪಡ್ತಾ ಇದ್ದೀನಿ. ಅಂದಕ್ಕಿಂತ ಉಪಯೋಗನೇ ಮುಖ್ಯ. ನಮ್ಮಿಂದ ಇತರರಿಗೆ ಉಪಯೋಗ ಆದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ಇವತ್ತು ನನಗೆ ಅರ್ಥವಾಯಿತು. ಬಲವಾದ ಮಡಿಕೆಗೆ ಕೃತಜ್ಞತೆಯನ್ನು ಹೇಳ್ಬೇಕು ಹಾಗೆಂತ ತುಂಬಾ ಸಂತೋಷ ಪಡ್ತು. ಸ್ವಲ್ಪ ದಿನದಲ್ಲೇ ಆ ಗುಲಾಬಿ ಗಿಡ ತುಂಬಾ ಗುಲಾಬಿ ಹೂಗಳನ್ನು ಕೊಟ್ಟಿತ್ತು. ಆ ಹೂಗಳನ್ನು ನೋಡಿ ರಂಗಯ್ಯ, ಮಲ್ಲಯ್ಯ ಎಲ್ಲರೂ ಸಂತೋಷ ಪಡ್ತಾ ಇದ್ರೆ ಮಡಿಕೆನೂ ಸಂತೋಷ ಪಡ್ತಿತ್ತು.